ಫ್ರೆಂಡ್ಸ್, ಈ ಪರಿಸರದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಒಂದೊಂದು ಆಸೆ ಬರ್ತದೆ. ಆ ಆಸೆ ಏನಂತಂತಂದರೆ, ಇದುವರೆಗೆ ಯಾರಿಗೂ ಕೂಡ ಈ ಜೀವನದಲ್ಲಿ ಯಶಸ್ವಿ ಸಿಕ್ಕಿರಬಾರ್ದು, ಆ ಥರ ಯಶಸ್ವಿ ನನಗೆ ಸಿಗಲಿ ಅಂತ. ಅಂದರೆ ಇದುವರೆಗೆ ಯಾರು ಕೂಡ ಸಕ್ಸಸ್ಫುಲ್ ಸಿಕ್ಕಿರಬಾರ್ದು, ಆ ಸಕ್ಸಸ್ಫುಲ್ ನನಗೆ ಸಿಗಲಿ ಅಂತ ಒಂದೊಂದು ಆಸೆ ಉಟ್ಕೋತದೆ. ಈ ಮಾನವ ಯಾವ ವಿಚಾರದಲ್ಲಿ ಆಸೆಗಳನ್ನ ಇಟ್ಕೋತಾನೆ, ಯಾವ ವಿಚಾರದಲ್ಲಿ ಸಕ್ಸಸ್ಫುಲ್ ಸಿಗ್ಬೇಕಂತ ಮನಸ್ಸಿನಲ್ಲಿ ಇಟ್ಕೋತಾನೆ ಅಂತಂದರೆ, ಎಜುಕೇಷನ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಸಂಬಂಧದಲ್ಲಿ ಆಗಿರ್ಬೋದು. ಈ ಮೂರು ವಿಚಾರದಲ್ಲಿ ಯಶಸ್ವಿ ಸಿಗಬೇಕು ಅಂತಂದರೆ, ಸಕ್ಸಸ್ಫುಲ್ ಲೈಫ್ ಸಿಗಬೇಕು ಅಂತ ಆಸೆ ಪಡ್ತಾನೆ, ಯೋಚನೆ ಮಾಡ್ತಾನೆ. ಅದ್ರ ಜೊತೆಗೆ ಕೂಡ ನಾನಿವತ್ತು 3 ಗುಣಗಳನ್ನ ತಿಳಿಸ್ತೀನಿ. ಆ 3 ಗುಣಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ 3 ಗುಣಗಳನ್ನ ನಿಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳಿ. ಈ 3 ಗುಣ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಅನ್ನೋದು ಸಿಕ್ಕೇ ಸಿಗ್ತದೆ. ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಸಂಬಂಧದಲ್ಲಾಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಎಜುಕೇಷನಲ್ ಆಗಿರ್ಬೋದು, ಸಕ್ಸಸ್ಫುಲ್ ಲೈಫ್ ಸಿಗಬೇಕು ಅಂತಂದರೆ ನಾನು ಇವತ್ತು 3 ಗುಣಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಆ 3 ಗುಣಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹಾಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆ 3 ಗುಣಗಳನ್ನ ಅದೇನಂತಂತಂದರೆ, ಮೊದಲನೇ ಗುಣ, ನಿಮ್ಮ ಲೈಫಲ್ಲಿ ಏನು ಒಂದು ಗುರಿನ ತಲುಪಬೇಕಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಗುರಿಗೆ ತಲುಪಕ್ಕೆ ಆಸೆಯನ್ನು ಇಟ್ಕೊಳ್ಳಿ. ಈ ಆಸೆಯಿಂದ ನಿಮಗೆ ಪರಿಶ್ರಮ ಅನ್ನೋದು ಬರ್ತದೆ. ಈ ಪರಿಶ್ರಮ ಅದು ನಿಮ್ಮ ಕೈಲಿ ಏನು ಮಾಡಿಸ್ತದೆ ಅಂತಂದರೆ, ನಿಮ್ಮ ಲೈಫಲ್ಲಿ ಇದುವರೆಗೆ ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿರ್ತೀರ, ಆ ಕೆಲಸ ಮಾಡ್ತದೆ. ಹಾಗೆ ಎರಡನೇ ಗುಣ ಏನಂತಂದರೆ, ಈಗ ನಿಮ್ಮ ಜೀವನದಲ್ಲಿ ನೀವೊಂದು ಗುರಿನ ಇಟ್ಕೊಂಡಿರ್ತೀರ, ನಾನು ಆ ಗುರಿಗೆ ತಲುಪಬೇಕು ಅಂತ. ಆ ಗುರಿ ನಾವು ಹೋಗುವ ಸಮಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತದೆ. ಆ ತೊಂದರೆಗಳನ್ನ ಎದುರಿಸಲಿಕ್ಕೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಕೈಲಿ ನೀವು ಏನು ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಆ ಕೆಲಸ ಮಾಡಿಸ್ತದೆ. ಅಂದರೆ ನೀವು ಏನು ಗುರಿ ಇಟ್ಕೊಂಡಿರ್ತೀರ, ಈ ಗುರಿಗೆ ನಾನು ಹೋಗಿ ತಲುಪಬೇಕು ಅನ್ಕೊಂಡಿರ್ತೀರ ನೋಡಿ, ಅಲ್ಲಿ ಹೋಗಿ ತಲುಪ್ತೀರ. ಮೂರನೇ ಗುಣ ಏನಂತಂದರೆ ಅನುಭವ. ಈಗ ನಿಮ್ಮ ಲೈಫಲ್ಲಿ ನೀವೊಂದು ಗುರಿಗೆ ತಲುಪಬೇಕು ಅಂದ್ಕೊಂಡಿರ್ತೀರಲ್ಲ ನೋಡಿ, ಅನುಭವ ಅನ್ನೋದು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಆ ಗುರಿಗೆ ತಲುಪಲಿಕ್ಕೆ ಏನು ಕೆಲಸ ಮಾಡಬೇಕು, ಆ ಕೆಲಸ ಮಾಡೋದು ನಿಮಗೆ ಅನುಭವ.
ತಿಳಿಸ್ತದೆ, ನಿಮ್ಮ ಕೈಲಿ ಆ ಕೆಲಸನ ಮಾಡಿಸ್ತದೆ. ಹಾಗೆ ಏನ್ ಈ 3 ಗುಣಗಳಿದೆ ನೋಡಿ, ಈ 3 ಗುಣಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ನಿಮ್ಮ ಲೈಫಲ್ಲಿ ಎಜುಕೇಶನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಇದುವರೆಗೆ ಯಾರಿಗೂ ಸಿಕ್ಕದಂತಹ ಸಕ್ಸಸ್ಫುಲ್ ಲೈಫ್ ನಿಮಗೆ ಸಿಗ್ತದೆ. ಈ ಆಸೆ ಅನ್ನೋದು, ಈ ಧೈರ್ಯ ಅನ್ನೋದು, ಈ ಅನುಭವ ಅನ್ನೋದು, ಯಾರು ತನ್ನ ಜೀವನದಲ್ಲಿ ಮನಸ್ಸಿನ ಒಳಗಡೆ ಈ 3 ಗುಣಗಳನ್ನ ಯಾರು ಇಟ್ಕೊಳ್ಳಲ್ಲ ನೋಡಿ, ಅವ್ರಿಗೆ ಯಾರಿಗೂ ಕೂಡ ಸಕ್ಸಸ್ಫುಲ್ ಲೈಫ್ ಅನ್ನೋದು ಸಿಗೋದಿಲ್ಲ. ಹಾಗೆ ನಿಮಗೆ ಸಕ್ಸಸ್ಫುಲ್ ಲೈಫ್ ಸಿಗಬೇಕಂತಂದ್ರೆ ಆಸೆ, ಧೈರ್ಯ, ಅನುಭವ ಅನ್ನೋದು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಹಾಗೆ ಅದೇ ರೀತಿ ನಿಮ್ಮ ಗುರಿಗಳನ್ನ ಯಾವತ್ತಿದ್ರೂ ಕೂಡ ಧರ್ಮದ ವಿರುದ್ಧವಾಗಿ ನಿಮ್ಮ ಗುರಿಗಳನ್ನ ಇಟ್ಕೊಬಾರ್ದು. ಹಾಗೆ ಕಾನೂನು ಚಟುವಟಿಕೆಯಲ್ಲೇನೆ ನಿಮ್ಮ ಗುರಿಗಳನ್ನ ಇಟ್ಕೊಳ್ಳಿ ಯಾವಾಗಲೂ ಕೂಡ. ನಿಮ್ಮ ಗುರಿಗಳನ್ನ ಧರ್ಮದ ವಿರುದ್ಧವಾಗಿ ಇಟ್ಕೋಬೇಡಿ. ನಿಮ್ಮ ಗುರಿಗಳನ್ನ ಕಾನೂನು ಚಟುವಟಿಕೆನ ವಿರುದ್ಧವಾಗಿ ಇಟ್ಕೊಬೇಡಿ. ನಿಮ್ಮ ಮನಸ್ಸಿನಲ್ಲಿ ನೀವೇನು ಗುರಿಗಳನ್ನ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ನೋಡಿ, ಆ ಗುರಿಗಳನ್ನ ಸಾಧಿಸಲಿಕ್ಕೆ ಧರ್ಮದ ವಿರುದ್ಧವಾಗಿ ಪ್ರಯತ್ನ ಮಾಡಬೇಡಿ. ಕಾನೂನು ಚಟುವಟಿಕೆ ವಿರುದ್ಧವಾಗಿ ಪ್ರಯತ್ನ ಮಾಡೋಕೋಬೇಡಿ. ನೀವು ಪ್ರಯತ್ನ ಮಾಡಿದ್ರು ಕೂಡ ನಿಮಗೆ ಸಕ್ಸಸ್ಫುಲ್ ಅನ್ನೋದು ಲೈಫ್ ನಿಮಗೆ ಸಿಗ್ತದೆ. ಆದರೆ ಆ ಸಕ್ಸಸ್ಫುಲ್ ಲೈಫ್ ಸಿಕ್ಕಿದ್ರೂ ಕೂಡ ನಿಮಗೆ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ನಿಮಗೆ ಸಿಗಲ್ಲ. ಈ ಶಾಂತಿ, ನೆಮ್ಮದಿ, ಸಂತೋಷ ನಿಮಗೆ ಸಿಗಬೇಕು ಅಂತಂತಂದ್ರೆ ನೀವು ಸಕ್ಸಸ್ಫುಲ್ ಆದ್ಮೇಲೂ ಕೂಡ ಈ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ಸಿಗ್ಬೇಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಮತ್ತು ಧೈರ್ಯ ಮತ್ತು ಅನುಭವನದ ಅಳವಡಿಸ್ಕೊಳ್ಳಿ. ಅದ್ರ ಜೊತೆಗೆ ಕೂಡ ಧರ್ಮವನ್ನ ಮರೆಯೋಕೋಬೇಡಿ, ಕಾನೂನು ಚಟುವಟಿಕೆಯನ್ನ ಮರೆಯೋಕೋಬೇಡಿ. ಈ ಐದು ಗುಣಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತದೆ. ಯಥರ ಸಕ್ಸಸ್ ಸಿಗ್ತದೆ ಅಂತಂದ್ರೆ ಇದುವರೆಗೆ ಯಾರಿಗೂ ಕೂಡ ಸಿಕ್ಕಿರಲ್ಲ ಸಕ್ಸಸ್ಸು. ಸಂಬಂಧದಲ್ಲಾಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಎಜುಕೇಷನಲ್ ಆಗಿರ್ಬೋದು, ಎಲ್ಲ 3 ವಿಚಾರದಲ್ಲೂ ಕೂಡ ಸಕ್ಸಸ್ಫುಲ್ ಲೈಫ್ ನಿಮಗೆ ಸಿಗ್ತದೆ. ಸಂಬಂಧಗಳಂದ್ರೆ ಯಾವುದು? ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ನಿಮಗೆ ಸಿಕ್ಕೇ ಸಿಗ್ತದೆ ಸಂಬಂಧದಲ್ಲಿ. ಹಾಗೆ ಪ್ರೊಫೆಷನಲ್ ಆಗಿರ್ಬೋದು, ಎಜುಕೇಷನಲ್ ಆಗಿರ್ಬೋದು, ನೀವು ನಿಮ್ಮ ಲೈಫಲ್ಲಿ ಏನು ಗುರಿಗಳನ್ನ ಇಟ್ಕೋತೀರಾ ಆ ಗುರಿಗಳ ತಕ್ಕಂಗೆನೆ ಆಸೆ ಪಡಿ, ಅದು ತಕ್ಕಂಗೆನೆ ಧೈರ್ಯ ಮಾಡಿ, ಅದು ತಕ್ಕಂಗೆನೆ ಅನುಭವನ ಪಡ್ಕೊಳ್ಳಿ. ಅನುಭವ ಈ 3 ಗುಣಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ 3 ಗುಣಗಳನ್ನ ಅಳವಡಿಸ್ಕೊಂಡ್ರೆ ಸಾಕು, ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಬೋದು ಅಂತೇಳಿ ಈ ವಿಡಿಯೋನ ಇವತ್ತಿಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲ ಒಂದು ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನಿಮಗೆ ಕಾಣ್ತಾ ಇದೆ, ಅಲ್ಲಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋದು ನಿಮ್ಮಿಂದ ಯಾವುದೇ ರೀತಿಯಾದಂಥ ದುಡ್ಡು ಕಟ್ ಆಗೋದಿಲ್ಲ, ಅದು ಫ್ರೀ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ.
ಎಲ್ಲರಿಗೂ ನಮಸ್ಕಾರ.